ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 13, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ, ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್, ವಿಶ್ವದ ಅತಿದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯ ನೋಡಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಅನ್ನು ಕೆಳಗಿನ ಯಾವ ದೇಶದಲ್ಲಿ ಇತ್ತೀಚೆಗೆ ತೆರೆಯಲಾಗಿದೆ? ಸರಿಯಾದಂಥ ಉತ್ತರ ಈಜಿಪ್ಟ್. ನೋಡಿ, ಈಜಿಪ್ಟ್ ನಾಗರಿಕತೆ ಅತ್ಯಂತ ಪುರಾತನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಆ ನಾಗರಿಕತೆಯ ಪ್ರಮುಖ ವಸ್ತುಗಳನ್ನು ಪ್ರಪಂಚಕ್ಕೆ ತೋರಿಸುವ ಉದ್ದೇಶದಿಂದಾಗಿ ಇದೀಗ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ತೆರೆಯಲಾಗಿದೆ. ಇದು ವಿಶ್ವದ ಅತಿದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯವಾಗಿದೆ, ನೆನಪಿರಬೇಕು ನಿಮಗೆ. ಇದರ ಬಗ್ಗೆ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಬಹುದು. ಈಜಿಪ್ಟ್ಸ್ ಗ್ರ್ಯಾಂಡ್ ಮ್ಯೂಸಿಯಂ ಓಪನ್ಸ್ ನೋಡಿ, ಡಿಸ್ಪ್ಲೇಯಿಂಗ್ ಟುಟಂಕಮನ್ಸ್ ಟಾಂಬ್ ಇನ್ ಫುಲ್ ಫಾರ್ಮ್ ಆಫ್ ಫಸ್ಟ್ ಟೈಮ್. ಇಲ್ಲಿ ಟುಟಂಕಮನ್ ಎಂಬತಕ್ಕಂಥ ರಾಜ ಈಜಿಪ್ಟಿನ ಪುರಾತನ ನಾಗರಿಕತೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ರಾಜ. ಈತನ ಟಾಂಬ್ ಅಂದರೆ ಸಮಾಧಿಯ ಒಂದು ಚಿತ್ರಣವನ್ನು ಸಂಪೂರ್ಣವಾಗಿ ಮೊಟ್ಟ ಮೊದಲ ಬಾರಿಗೆ ಈ ಮ್ಯೂಸಿಯಂನಲ್ಲಿ ಇರಿಸಲಾಗ್ತಾ ಇದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಟುಟಾಂಕಮನ್ನ ಒಂದು ಟಾಂಬನ್ನು. ಹೆಚ್ಚಿನ ಡೀಟೇಲ್ಸ್ ನೋಡಿ, ಈಜಿಪ್ಟ್ ಅಧಿಕೃತವಾಗಿ ಗ್ರ್ಯಾಂಡ್ ಈಜಿಪ್ಟಿಯನ್ ಮ್ಯೂಸಿಯಂ ಜಮ್ ಅಂತ ಕರೀತಾರೆ, ಇದನ್ನು ಉದ್ಘಾಟಿಸಿದೆ. ಇದು 2 ದಶಕಗಳಿಂದ ನಿರ್ಮಾಣವಾಗುತ್ತಿರುವ 1 ಬಿಲಿಯನ್ ಮೌಲ್ಯದ ಸ್ಮಾರಕ ಯೋಜನೆಯಾಗಿದೆ. ನೋಡಿ, 2 ದಶಕಗಳು ಅಂದರೆ 20 ವರ್ಷಗಳಿಂದ ನಿರ್ಮಾಣವಾಗ್ತಾ ಇರತಕ್ಕಂಥ ಒಂದು ಮ್ಯೂಸಿಯಮ್ಮು. ಸರಿಸುಮಾರು ಇದರ ನಿರ್ಮಾಣಕ್ಕೆ 1 ಬಿಲಿಯನ್ ಮೌಲ್ಯ ಖರ್ಚಾಗಿದೆ. ಗಿಜಾ, ಈಜಿಪ್ಟ್ನ ಪಿರಾಮಿಡ್ನ ಬಳಿ ಇರತಕ್ಕಂಥ, ಅಂದರೆ ಈಜಿಪ್ಟ್ ಏನಿದೆ ಆ ದೇಶದಲ್ಲಿ ಇರತಕ್ಕಂಥ ಗಿಜಾ ಎಂಬತಕ್ಕಂಥ ನಗರ, ಇದು ಮುಖ್ಯವಾಗಿ ಗಿಜಾ ಎಂಬತಕ್ಕಂಥ ಪಿರಮಿಡನ್ನು ಕೂಡ ಹೊಂದಿದೆ. ಈ ಗಿಜಾ ಪಿರಮಿಡ್ಗಳ ಬಳಿ ಇರುವ ಈ ವಸ್ತು ಸಂಗ್ರಹಾಲಯವು ಒಂದೇ ನಾಗರಿಕತೆಗೆ ಮೀಸಲಾಗಿರುವ ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯವಾಗಿದೆ. ಇಲ್ಲಿ ಗಮನಿಸಬೇಕು, ಗ್ರ್ಯಾಂಡ್ ಈಜಿಪ್ಟಿಯನ್ ಮ್ಯೂಸಿಯಂ ಏನಿದೆ, ಕೇವಲ ಒಂದು ನಾಗರಿಕತೆಗೆ ಮಾತ್ರನೇ ಸಂಬಂಧಿಸಿರತಕ್ಕಂಥ ಅತಿದೊಡ್ಡ ಮ್ಯೂಸಿಯಂಗಳಲ್ಲಿ ಒಂದಾಗಿದೆ. ಇದು ಈಜಿಪ್ಟಿನ ಪ್ರಾಚೀನ ಪರಂಪರೆ ಮತ್ತು ಅದರ ಪ್ರವಾಸೋದ್ಯಮ ವಲಯವನ್ನು ಪುನರುಜ್ಜೀವನಗೊಳಿಸುವ ಮಹತ್ವಾಕಾಂಕ್ಷೆಗಳ ಬಗ್ಗೆ ಸಾಟಿ ಇಲ್ಲದ ನೋಟವನ್ನು ನೀಡುತ್ತದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಿ ಏನಂದರೆ, ಇದು ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯ ಜೊತೆಗೆ ಒಂದೇ ನಾಗರಿಕತೆಗೆ ಮೀಸಲಾಗಿರತಕ್ಕಂಥದ್ದು. ಕೇವಲ ಈಜಿಪ್ಟಿನ ಪುರಾತನ ನಾಗರಿಕತೆಗೆ ಮಾತ್ರನೇ ಸಂಬಂಧಿಸಿದ ವಸ್ತುಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ಅತಿ ಮುಖ್ಯವಾಗಿ ಗ್ರ್ಯಾಂಡ್ ಈಜಿಪ್ಟಿಯನ್ ವಸ್ತು ಸಂಗ್ರಹಾಲಯದ ಪ್ರಮುಖ ಆಕರ್ಷಣೆ ಟುಟಾಂಕಮನ್ ಸಮಾಧಿಯ ಎಲ್ಲ 5,000 ಕಲಾಕೃತಿಗಳ ಸಂಪೂರ್ಣ ಪ್ರದರ್ಶನ. 1922ರಲ್ಲಿ ಬ್ರಿಟಿಷ್ ಪುರಾತತ್ವಶಾಸ್ತ್ರಜ್ಞ ವಾರ್ಡ್ ಕಾರ್ಟರ್ ಕಂಡುಹಿಡಿದಂತಹ ನಂತರ ಮೊದಲ ಬಾರಿಗೆ ಸಂದರ್ಶನಕಾರರು ಬಾಲಕ ರಾಜನ ಅಂತ್ಯಕ್ರಿಯೆಯ ಹಾಸಿಗೆಗಳು, ಆತನ ಚಿನ್ನದ ಸಿಂಹಾಸನ ಮತ್ತು ಆತನ ಇತರ ಎಲ್ಲ ವಸ್ತುಗಳನ್ನು, ಸುಮಾರು 55,000 ಇದ್ದಾವೆ, ಅವುಗಳೆಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಗ್ರ್ಯಾಂಡ್ ಈಜಿಪ್ಟಿನ ವಸ್ತು ಸಂಗ್ರಹಾಲಯವು ಈಜಿಪ್ಟಿನ ಕೈರೋದ ಹೊರವಲಯದಲ್ಲಿರುವ ಗಿಜಾ ಪಿರಮಿಡ್ನ ಬಳಿ ಇದೆ. ಇದು ಟುಟಾಂಕಮನ್ನ ಸಂಪೂರ್ಣ ಸಂಗ್ರಹ ಸೇರಿದಂತೆ 50,000ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಹೊಂದಿದೆ. ಈ ವಸ್ತು ಸಂಗ್ರಹಾಲಯವು 1 ಬಿಲಿಯನ್ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು 20 ವರ್ಷಗಳು ನಿರ್ಮಾಣಕ್ಕೆ ತೆಗೆದುಕೊಂಡಿದೆ. ಪ್ರವಾಸೋದ್ಯಮವು ಈಜಿಪ್ಟಿನ GDPಯ ಸುಮಾರು 8% ಕೊಡುಗೆ ನೀಡುತ್ತದೆ. 2024ರಲ್ಲಿ 15.7 ಬಿಲಿಯನ್ ಸಂದರ್ಶಕರು ಇಲ್ಲಿ ದಾಖಲಿಸಿದ್ದಾರೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾರು ಭಾರತದ 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ರಾಹುಲ್ VS. ಆಪ್ಷನ್ ನಂಬರ್ 1 ಸರಿಯಾಗಿದೆ. ರಾಹುಲ್ VS ಬಿಕಮ್ಸ್ ದ ಇಂಡಿಯಾಸ್ 91 ಗ್ರ್ಯಾಂಡ್ ಮಾಸ್ಟರ್. ನೋಡಿ, ಇವರು 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. 2025ರ ಆಸಿಯನ್ ಚಾಂಪಿಯನ್ಶಿಪ್, ಗಮನಿಸಿ, 2025 ಆಸಿಯನ್ ಚಾಂಪಿಯನ್ಶಿಪ್ಪನ್ನು
ಒಂದು ಸುತ್ತು ಬಾಕಿ ಇರುವಾಗಲೇ ಗೆದ್ದುಕೊಂಡಂತಹ ರಾಹುಲ್ ವಿ.ಎಸ್. ಭಾರತದ 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇದು ಭಾರತೀಯ ಚೆಸ್ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲನ್ನು ಸೂಚಿಸುತ್ತದೆ. ಈ ಹಿಂದೆ ಅಂದರೆ ರಾಹುಲ್ ಅವರ ಗೆಲುವಿನ ಕೇವಲ ಒಂದು ವಾರದ ಮೊದಲು ಚೆನ್ನೈ ಮೂಲದ ಇಲ್ಲಂಪರ್ತಿ ಎ.ಆರ್. ಭಾರತದ 90ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು. ಆಗಸ್ಟ್ 2025ರಲ್ಲಿ ಎಸ್. ರೋಹಿತ್ ಕೃಷ್ಣ ಭಾರತದ 89ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು. ಹಾಗಾದರೆ ಏನಿದು ಗ್ರ್ಯಾಂಡ್ ಮಾಸ್ಟರ್? ಗ್ರ್ಯಾಂಡ್ ಮಾಸ್ಟರ್ ಶೀರ್ಷಿಕೆ ಯಾಕೆ ನೀಡಲಾಗುತ್ತದೆ? ಗ್ರ್ಯಾಂಡ್ ಮಾಸ್ಟರ್ ಅಂದರೆ GM ಅಂತ ಕರೀತಾರೆ. ಓಕೆ, ಈ GM ಪ್ರಶಸ್ತಿ ಏನಾದರೂ ಇದನ್ನು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಅಂದರೆ ಫಿಡೆ ನೀಡುವ ಅತ್ಯುನ್ನತ ಪ್ರಶಸ್ತಿಯ ಮಟ್ಟವಾಗಿದೆ. ಸೊ ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ಇದು ಮೇಲಿನ ಸ್ಥಾನಗಳು ಇಲ್ಲಿದೆಯಲ್ಲ, ಈ ಸ್ಥಾನಗಳನ್ನು ಮೊದಲು ಹೊಂದಿರಬೇಕಾಗುತ್ತೆ. ಸೊ ಅಂದರೆ ಫಿಡೆ ಅಂತಾರಾಷ್ಟ್ರೀಯ ಮಾಸ್ಟರ್, ಫಿಡೆ ಮಾಸ್ಟರ್, ಅಭ್ಯರ್ಥಿ ಮಾಸ್ಟರ್ ಅಂತ ಪ್ರಮುಖವಾಗಿ ಮಾಸ್ಟರ್ಗಳನ್ನು ಕೊಡ್ತಾ ಹೋಗುತ್ತೆ, GMಗಳನ್ನು. ಸೊ GM ಪ್ರಶಸ್ತಿಯನ್ನು ಸಾಧಿಸಲು ಆಟಗಾರನು ಏನೆಲ್ಲ ಮಾಡಬೇಕು? ಆ ಆಟಗಾರ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ 3 GM ಮಾನದಂಡಗಳನ್ನು ಭದ್ರಪಡಿಸಿಕೊಂಡಿರಬೇಕು. ಅಂದರೆ ಮೇಲೆ ಹೇಳಿದಂತೆ ಈ 3 GM ಮಾನದಂಡಗಳನ್ನು ಆಲ್ರೆಡಿ ಆತ ಸಾಧಿಸಿರಬೇಕು. ಯಾವುದ್ಯಾವುದು? IM, FM, CM. ಓಕೆ, IM, FM, CM ಅನ್ನು ಆಲ್ರೆಡಿ ಆತ ಭದ್ರಪಡಿಸಿಕೊಂಡಿರಬೇಕು. ಇದಾದ ನಂತರ ತಮ್ಮ ವೃತ್ತಿ ಜೀವನದ ಯಾವುದೇ ಹಂತದಲ್ಲಿ ಆತ 2500 ಎಲ್ಲೋ ರೇಟಿಂಗನ್ನು ದಾಟಿರಬೇಕಾಗುತ್ತೆ. ಸೊ ಈ ಎಲ್ಲ ರೇಟಿಂಗನ್ನು ಪಡೆದುಕೊಂಡು 2500 ಪಾಯಿಂಟ್ಗಳನ್ನು ಆತ ದಾಟಿದರೆ ಆತನಿಗೆ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಕೊಡಲಾಗುತ್ತದೆ. ಸೊ ಇದು ಕೂಡ ನೆನಪಿರಬೇಕು ನಿಮಗೆ. ನೆಕ್ಸ್ಟು 3ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ ಕೋಪ್ 30. ಕೋಪ್ ನೋಡಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೇವೆ. ಇದರ 30ನೇ 2025ರ UN ಹವಾಮಾನ ಬದಲಾವಣೆ ಸಮ್ಮೇಳನವು ಕೆಳಗಿನ ಯಾವ ನಗರದಲ್ಲಿ ನಡೆಯಲಿದೆ? ನೋಡಿ, ಕೋಪ್ 30 2025 UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಎಲ್ಲಿ ನಡೆಯಲಿದೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ, ಬೆಲಮ್ನಲ್ಲಿ ನಡೆಯಲಿದೆ. ಓಕೆ, ಸೊ 2025ರ ಕೋಪ್ 30 UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಬೆಲಮ್ನಲ್ಲಿ ನಡೆಯಲಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಿ, ಎ ಕೋಪ್ ಆಫ್ ಟ್ರುತ್. ಸೊ 13th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆನ್ ಕ್ಲೈಮೇಟ್ ಚೇಂಜ್ ಕಿಕ್ಸ್ ಆಫ್ ಅಟ್ ಬೆಲಮ್ ಇನ್ ಬ್ರೆಜಿಲ್. ಸೊ ಬೆಲಮ್ ಎಲ್ಲಿ ಕಂಡುಬರುತ್ತದೆ? ಹಾಗಾದರೆ ಬೆಲಮ್ ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರವಾಗಿದೆ. ಬೆಲಮ್ ಏನಿದೆ ನೋಡಿ, ಮುಖ್ಯವಾಗಿ ಪ್ರಪಂಚದ ಅತಿ ದೊಡ್ಡ ಉಸಿರಾಟದ ಕೇಂದ್ರ ಅಂತ ನಾವೇನು ಕರಿತೀವಿ, ಅಮೆಜಾನ್ ಮಳೆಕಾಡುಗಳು. ಅಮೆಜಾನ್ ಮಳೆಕಾಡುಗಳು ಕಂಡು ಬರತಕ್ಕಂಥ ಒಂದು ಸ್ಥಳವೇ ಬೆಲಮ್. ಸೊ ಈ ಬೆಲಮ್ನಿಂದಲೇ ಅಮೆಜಾನ್ ಮಳೆಕಾಡುಗಳು ಕಂಡುಬರ್ತವೆ. ಸೊ ಆ ಒಂದು ಸ್ಥಳದಲ್ಲಿ 30ನೇ ಗಮನಿಸಬಹುದು 13th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಅದಕ್ಕೆ ಸಂಬಂಧಪಟ್ಟಂಥ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ನಡೀತಾ ಇದೆ. ಸೊ ಇದನ್ನು ಗಮನಿಸಬೇಕು ನೀವು, ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್. ಹಾಗಾದರೆ ಏನೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಇದೆ? ಬ್ರೆಜಿಲ್ನ ಬೆಲಮ್ನಲ್ಲಿ ಇದೇ ನವೆಂಬರ್ 10ರಿಂದ 21ರವರೆಗೆ ಆಯೋಜಿಸಲಾಗ್ತಾ ಇದೆ. ಸೊ ಸೂಕ್ಷ್ಮವಾಗಿ ಗಮನಿಸಬೇಕು ಇದನ್ನು. ಇದು UNFCCC ಹವಾಮಾನ ಶೃಂಗಸಭೆಗಳ 30ನೇ ವಾರ್ಷಿಕೋತ್ಸವವಾಗಿದೆ. ಇಲ್ಲಿ ಪ್ಯಾರಿಸ್ ಒಪ್ಪಂದದ ಗುರಿಗಳೇನಿದ್ದಾವೆ, ಈ ಗುರಿಗಳನ್ನು ಅನುಷ್ಠಾನಗೊಳಿಸುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಥೀಮ್ ಏನು? ಹಾಗಾದರೆ ಥೀಮ್ ಏನು ಈ ವರ್ಷದ್ದು? ಅನುಷ್ಠಾನ, ಅಳವಡಿಕೆ, ಸೇರ್ಪಡೆ, ಪ್ರಕೃತಿ ಆಧಾರಿತ ಪರಿಹಾರಗಳು. ಇಂಪ್ಲಿಮೆಂಟೇಷನ್, ಅಡಾಪ್ಷನ್, ಇನ್ಕ್ಲೂಷನ್, ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಎಂಬುದು 2025ರ ಥೀಮ್ ಆಗಿದೆ. ಓಕೆ, ನನ್ನ 4ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ವಿಜೇತ ಜೇಮ್ಸ್ ವ್ಯಾಟ್ಸನ್ ನಿಧನರಾಗಿದ್ದಾರೆ. ಹಾಗಾದರೆ ಇವರು ಯಾವ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ನೋಡಿ, ಪ್ರಖ್ಯಾತ ಶರೀರಶಾಸ್ತ್ರ ಅಥವಾ ಇವರು ಮುಖ್ಯವಾಗಿ ವೈದ್ಯಕೀಯ ವಿಭಾಗದಲ್ಲಿ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೀತಾರೆ, ಜೇಮ್ಸ್ ವ್ಯಾಟ್ಸನ್. ಇದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ಗೊತ್ತಿರಬೇಕು, ಎಲ್ಲರೂ ಓದಿರ್ತಾರೆ ಇವ್ರ ಬಗ್ಗೆ. ಜೇಮ್ಸ್ ವ್ಯಾಟ್ಸನ್ ನಿಧನರಾಗಿದ್ದಾರೆ. ಇವರು ಯಾವ ಒಂದು ಸಂಶೋಧನೆಗಾಗಿ ಪ್ರಶಸ್ತಿ ದೊರೆಯಿತು ಅಂತ ಕೇಳಿದ್ರೆ DNA ಸ್ಟ್ರಕ್ಚರ್
ಅಂದರೆ ಡಿ ಎನ್ ಎ ರಚನೆ. ಡಿ ಎನ್ ಎ ಎಂಬುದು ಮಾನವನಲ್ಲಿ ಯಾವ ರೀತಿ ರಚನೆಯಾಗಿರುತ್ತೆ ನೋಡಿ, ಇಲ್ಲಿ ಗಮನಿಸಬಹುದು ನೀವು, ಈ ಥರ ಇರುತ್ತೆ ಡಿ ಎನ್ ಎ. ಸೊ ಓಕೆ, ಈ ಡಿ ಎನ್ ಎ ಯಾವ ರೀತಿ ರಚನೆಯಾಗಿರುತ್ತೆ ಅಂದರೆ ಎಳೆ ಎಳೆಯಾಗಿರುತ್ತದೆ, ಅಂದರೆ ಯಾವ ಆಕಾರದೊಂದಿಗೆ ಇರುತ್ತದೆ, ಎಲ್ಲ ರಚನೆಯನ್ನು ಸಂಪೂರ್ಣ ಮಾಹಿತಿಯನ್ನು ಇವರು ತೋರಿಸ್ಕೊಡ್ತಾರೆ. ಸೊ ಇವರ ಸಂಶೋಧನೆಗಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಜೇಮ್ಸ್ ವ್ಯಾಟ್ಸನ್ ನಿಧನರಾಗಿದ್ದಾರೆ. ನೋಡಿ, ನೊಬೆಲ್ ಪ್ರಶಸ್ತಿ ವಿಜೇತರು ಇವರು. ಡಿ ಎನ್ ಎ ಡಬಲ್ ಹಿಲಿಕ್ಸ್ ಸಹ ಆವಿಷ್ಕಾರಕ ಜೇಮ್ಸ್ ವ್ಯಾಟ್ಸನ್ ನಿಧನ. ಜೇಮ್ಸ್ ವ್ಯಾಟ್ಸನ್ ಬಗ್ಗೆ ನೋಡಿ, ಆರಂಭಿಕ ಜೀವನ ಮತ್ತು ಶಿಕ್ಷಣ. 1928ರಲ್ಲಿ ಚಿಕಾಗೋದಲ್ಲಿ ಜನಿಸಿದಂತಹ ವ್ಯಾಟ್ಸನ್ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಾರೆ. ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮುಂದುವರಿಸ್ತಾರೆ. ಇವರ ವೈಜ್ಞಾನಿಕ ಕೊಡುಗೆಗಳು ನಾವು ನೋಡೋದಾದರೆ 1953ರಲ್ಲಿ ಫ್ರಾನ್ಸಿಸ್ ಕ್ರಿಕ್ ಗಮನಿಸಿ, ಇವರ ಜೊತೆಗೆ ರೋಸಾಲಿಂಡ್ ಫ್ರಾಂಕ್ಲಿನ್ ಅವರ ಎಕ್ಸ್ರೇ ವಿವರ್ತನೆ ಚಿತ್ರಗಳ ಆಧಾರದ ಮೇಲೆ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸಿ ಡಿ ಎನ್ ಎಯ ಡಬಲ್ ಹೆಲಿಕ್ಸ್ ರಚನೆ ಇದರ ಸಹ ಆವಿಷ್ಕಾರ ಮಾಡಿದರು. ಇದು ಆನುವಂಶಿಕತೆಯ ಆಣ್ವಿಕ ಆಧಾರವನ್ನು ಅನಾವರಣಗೊಳಿಸಿತು. ನೋಡಿ, ಮುಖ್ಯವಾಗಿ ರೋಸಾಲಿಂಡ್ ಫ್ರಾಂಕ್ಲಿನ್ ಅವರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ರೋಸಾಲಿಂಡ್ ಫ್ರಾಂಕ್ಲಿನ್ ಯಾಕಂದರೆ ರೋಸಾಲಿಂಡ್ ಫ್ರಾಂಕ್ಲಿನ್ ಈ ಹಿಂದೆಯೇ ಎಕ್ಸ್ರೇ ವಿವರ್ತನೆ ಚಿತ್ರಗಳನ್ನು ಡಿ ಎನ್ ಎಗೆ ಆಧಾರಿತವಾಗಿ ತೆಗೆದಿದ್ರು. ಈ ಎಕ್ಸ್ರೇ ವಿವರ್ತನೆ ಚಿತ್ರಗಳ ಆಧಾರದ ಮೇಲೆ ಫ್ರಾನ್ಸಿಸ್ ಕ್ರಿಕ್ ಮತ್ತು ಮುಖ್ಯವಾಗಿ ಜೇಮ್ಸ್ ವ್ಯಾಟ್ಸನ್ ಜೊತೆಗೂಡಿ ಡಿ ಎನ್ ಎ ಡಬಲ್ ಹೆಲಿಕ್ಸ್ ರಚನೆಯನ್ನು ಮಾಡ್ತಾರೆ. ಈ ಡಿ ಎನ್ ಎ ಡಬಲ್ ಹೆಲಿಕ್ಸ್ ಏನಿದೆ ಮುಖ್ಯವಾಗಿ ಮಾನವನ ಆನುವಂಶಿಕತೆಯ ಆಣ್ವಿಕ ಆಧಾರವನ್ನು ಅನಾವರಣಗೊಳಿಸುತ್ತದೆ. ಸೊ ಆನುವಂಶಿಕತೆಯ ಆಣ್ವಿಕ ಆಧಾರ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಆನುವಂಶಿಕತೆಯ ಆಣ್ವಿಕ ಆಧಾರ? ಮನ್ನಣೆ ನೋಡಿ, ಅವರ ಕೆಲಸವನ್ನು ಮೆಚ್ಚಿದಂತಹ ಸಂಸ್ಥೆ 1962ರಲ್ಲಿ ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಕ್ರಿಕ್ ಮತ್ತು ಮೌರಿಸ್ ವಿಲ್ಕಿನ್ಸ್ ಅವರೊಂದಿಗೆ ಹಂಚಿಕೊಳ್ತಾರೆ ಜೇಮ್ಸ್ ವ್ಯಾಟ್ಸನ್. ಇದು ತಳಿಶಾಸ್ತ್ರ ಮತ್ತು ಆಧುನಿಕ ಜೀವಶಾಸ್ತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ತಳಿಶಾಸ್ತ್ರ ಮತ್ತು ಆಧುನಿಕ ಜೀವಶಾಸ್ತ್ರದಲ್ಲಿ ಈ ಸಂಶೋಧನೆಯನ್ನುವುದೇ ಒಂದು ಸಂಚಲನವನ್ನೇ ಮೂಡಿಸುತ್ತದೆ. ಯಾಕಂದರೆ ಡಿ ಎನ್ ಎ ರಚನೆಯ ಸಂಪೂರ್ಣ ವಿವರಣೆಯನ್ನು ಪರ್ಫೆಕ್ಟಾಗಿ ನೀಡತಕ್ಕಂಥವರು ಇವರು. ಸೊ ಈಗಲೂ ಕೂಡ ಇದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಡಿ ಎನ್ ಎ ರಚನೆ ಬಗ್ಗೆ ನೋಡಿ, ಡಿ ಎನ್ ಎ 2 ಸುರುಳಿಯಾಕಾರದ ರಚನೆಯನ್ನು ಹೊಂದಿದೆ. ನಾನು ಹೇಳಿದಂತೆ ಡಿ ಎನ್ ಎ ನೋಡಿ 2 ಸುರುಳಿಯಾಕಾರದ ರಚನೆಯನ್ನು ಈ ರೀತಿಯಾಗಿ ಹೊಂದಿರುತ್ತದೆ. ಡಿ ಎನ್ ಎ ರಚನೆ ಇದು 2 ಸುರುಳಿಯಾಕಾರದಲ್ಲಿ ಇದು ರಚನೆಯಾಗಿರುತ್ತದೆ ಈ ರೀತಿಯಾಗಿ. ಓಕೆ, ಸೊ 2 ಸುರುಳಿಯಾಕಾರ ರಚನೆ ಹೊಂದಿದ್ದು ತಿರುಚಿದ ಏಣಿಗಳನ್ನು ನೋಡಿ, ತಿರುಚಿದ ಏಣಿಗಳು ನಾನು ಹೇಳಿದಂತೆ ಈ ರೀತಿಯಾಗಿ ಏಣಿಗಳು ತಿರುಚಿಯಾಗಿರ್ತವೆ. ಏಣಿಗಳಿದು ಏಣಿಯಂತೆ ತಿರುಚಿಯನ್ನು ಹೊಂದಿರುತ್ತದೆ. ಅದರ ಬದಿಗಳು ಅಂದರೆ ಏಣಿಗಳ ಬದಿಗಳೇನಿದ್ದಾವೆ ಈ ಬದಿಗಳು ಸಕ್ಕರೆ ಫಾಸ್ಫೇಟ್ನಿಂದ ಕೂಡಿರುತ್ತವೆ. ಸೊ ಇವರ ಮೆಟ್ಟಲು ಅಂದರೆ ಇದ್ರ ಒಳಗಡೆ ಮೆಟ್ಟಲು ರೀತಿಯಲ್ಲಿ ಇರ್ತವೆ. ಅಂದರೆ ಇದು 2 ರೀತಿ ಪೊಗಲು ಹೊಂದಿರುತ್ತೆ. ಇದು ಮೆಟ್ಟಲು ಆಕಾರದಲ್ಲಿ ಇರುತ್ತೆ ಈ ರೀತಿ. ಈ ಮೆಟ್ಟಲುಗಳೇನಿದ್ದಾವೆ ಇವು ಸಾರಜನಕ ಬೇಸ್ ನೈಟ್ರೋಜನ್ ಬೇಸ್ಗಳ ಜೋಡಿಗಳಾಗಿರುತ್ತವೆ. ನೈಟ್ರೋಜನ್ ಬೇಸ್ಗಳನ್ನು ಆ ಏಣಿಗಳು ಹೊಂದಿರ್ತವೆ. ಅಂದರೆ ಆ ಮೆಟ್ಟಲುಗಳೇನಿದ್ದಾವೆ ಅವು ನೈಟ್ರೋಜನ್ ಬೇಸನ್ನು ಹೊಂದಿರ್ತವೆ. ಸಂಪೂರ್ಣವಾಗಿ ಅದರ ಬದಿಗಳು ಸಕ್ಕರೆ ಫಾಸ್ಫೇಟ್ನಿಂದ ಕೂಡಿರುತ್ತವೆ. ಸೊ ಇದು ಡಿ ಎನ್ ಎ ರಚನೆ ಬಗ್ಗೆ ಮಾಹಿತಿಯನ್ನು ಅವರು ತಿಳಿಸ್ತಾರೆ. ಸೊ 2 ಸುರುಳಿಯಾಕಾರದ ರಚನೆಯನ್ನು ಹೊಂದಿರುತ್ತದೆ ಅಂತ ಮಾಹಿತಿಯನ್ನು ಇವರು ಕೊಡ್ತಾರೆ. ಓಕೆ, ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನವೆಂಬರ್ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದಂತಹ NextCar19 ಎಂಬುದು ಕೆಳಗಿನ ಏನನ್ನು ಸರಿಯಾಗಿ ವಿವರಿಸುತ್ತದೆ? ಅತ್ಯಂತ ಪ್ರಮುಖ ಕ್ವಶನ್ ಈ ಒಂದು ವಿಭಾಗದಲ್ಲಿ ಗಮನಿಸಿ. NextCar19 ಇದನ್ನು PM ಮೋದಿಯವರೇ ಲಾಂಚ್ ಮಾಡಿದ್ದಾರೆ. ಅಂದರೆ ಏನೋ ವಿಶೇಷತೆಯಿಂದ ಕೂಡಿದೆ ಎಂಬುದು ಅರ್ಥವನ್ನು ಕೊಡುತ್ತೆ. ಏನು ವಿಶೇಷತೆ ಇದು? ವಿಶೇಷತೆ ಏನಂದರೆ ಆಪ್ಷನ್ ನಂಬರ್ 3 ಗಮನಿಸಿ. ಕ್ಯಾನ್ಸರ್ಗೆ ಭಾರತದ
ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಕಾರ್ ಟಿ ಸೆಲ್ ಚಿಕಿತ್ಸೆಯಾಗಿದೆ. ಓಕೆ, ನೋಡಿ ಕ್ಯಾನ್ಸರ್ನ ಒಂದು ಚಿಕಿತ್ಸೆಯ ವಿಭಾಗ ಅದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥದ್ದು. ಇದನ್ನು ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಲಾಂಚ್ ಮಾಡಿದ್ದಾರೆ ಅಂದರೆ ಸಕ್ಸಸ್ಫುಲ್ ಆಗಿದೆ ಎಲ್ಲ ವಿಭಾಗಗಳಲ್ಲಿ ಎಂಬ ಅರ್ಥವನ್ನು ಕೊಡುತ್ತದೆ. ಕಾರ್ ಟಿ ಸೆಲ್ ಚಿಕಿತ್ಸೆಯನ್ನು ಮಾಡುತ್ತದೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ. PM ಮೋದಿ ಲಾಂಚಸ್ ನೆಕ್ಸ್ಟ್ ಕಾರ್ 19, ಇಂಡಿಯಾಸ್ ಫಸ್ಟ್ ಹ್ಯೂಮನೈಸ್ಡ್ ಕಾರ್ ಟಿ ಥೆರಪಿ ಲಾಂಚ್ ಆಗಿದೆ ಇದೀಗ. ಸೊ ಅದರ ಹೆಸರೇನು, ನೆಕ್ಸ್ಟ್ ಕಾರ್ 19 ಅಂತ ಕರೀತಾರೆ. ಇದು ಹ್ಯೂಮನೈಸ್ಡ್ ಕಾರ್ ಟಿ ಥೆರಪಿ ಆಗಿದೆ. ಭಾರತದ ಮೊಟ್ಟ ಮೊದಲ ಈ ಥೆರಪಿ ಪ್ರಧಾನಿ ನರೇಂದ್ರ ಮೋದಿಯವರು ಲಾಂಚ್ ಮಾಡಿದರು. ಇದರ ಜೊತೆಗೆ ಕೇಂದ್ರದ ಸಚಿವರು ಕೂಡ ಇದ್ದಾರೆ. CAR ಅಂತ ಅಂದರೆ ನೋಡಿ, ಕೈಮೆರಿಕ್ ಆ್ಯಂಟಿಜನ್ ರಿಸೆಪ್ಟರ್ ಅಂತ ಕರೀತಾರೆ. ರಿಸೆಪ್ಟರ್ ಇದೊಂದು ಮುಖ್ಯವಾಗಿ ಟಿ ಸೆಲ್ ಚಿಕಿತ್ಸೆಯಾಗಿದೆ. ಇದು ನವೆಂಬರ್ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದರು. ಬಿ ಸೆಲ್ ರಕ್ತದ ಕ್ಯಾನ್ಸರ್ಗಳನ್ನು ಗುರಿಯಾಗಿಸಿಕೊಂಡಿದೆ. ಅಂದರೆ ಮುಖ್ಯವಾಗಿ ಇದು ನೋಡಿ, ಇದು ಟಿ ಸೆಲ್ ಚಿಕಿತ್ಸೆಯಾಗಿದೆ. ಇದು ಮುಖ್ಯವಾಗಿ ಬಿ ಸೆಲ್ ರಕ್ತದ ಕ್ಯಾನ್ಸರ್ಗಳನ್ನು ಗುರಿಯಾಗಿಸಿಕೊಂಡಿದೆ. ಹಾಗಾದರೆ ಬಿ ಸೆಲ್ ರಕ್ತದ ಕ್ಯಾನ್ಸರ್ಗಳ ಯಾವುವು? ಹಾಗಾದರೆ ಯಾವುವು ಬಿ ಸೆಲ್ನ ರಕ್ತದ ಕ್ಯಾನ್ಸರ್ಗೆ ಕಾರಣವಾಗುತ್ತವೆ ಅಂದರೆ ಲುಕುಮಿಯಾ, ಲಿಂಫೋಮಾ ಅಂತ ಕರಿತೀವಿ. ಇವೆರಡು ಬಿ ಸೆಲ್ ರಕ್ತದ ಕ್ಯಾನ್ಸರ್ಗಳಿಗೆ ಕಾರಣಗಳು. ಇವುಗಳನ್ನು ಕಾರ್ ಗುರಿಯಾಗಿರಿಸಿಕೊಂಡಿದೆ, CAR ಗುರಿಯಾಗಿಸಿಕೊಂಡಿದೆ. ಇದು ಕ್ಯಾನ್ಸರ್ ಕೋಶಗಳ ಮೇಲೆ ನೋಡಿ, ಕ್ಯಾನ್ಸರ್ ಏನಿರ್ತವೆ ಅದರ ಸೆಲ್ಗಳಿದ್ದಾವೆ. ಕ್ಯಾನ್ಸರ್ ಉಂಟು ಮಾಡತಕ್ಕಂಥ ಸೆಲ್ಗಳೇನಿವೆ ಆ ಸೆಲ್ಗಳ ಮೇಲೆ ದಾಳಿ ಮಾಡಲು ರೋಗಿಯ ಟಿ ಕೋಶಗಳನ್ನು ಮಾರ್ಪಡಿಸುವ ಮೂಲಕ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಈಗ ನೆಕ್ಸ್ಟ್ ಕಾರ್ 19 ಏನಿದೆ ನೋಡಿ, ಏನಾದರೂ ನಮ್ಮ ದೇಹದ ಮೇಲೆ ಕ್ಯಾನ್ಸರ್ ಉಂಟಾದಾಗ ಕ್ಯಾನ್ಸರ್ ಉಂಟಾದಂತಹ ರೋಗಿಯ ಟಿ ಸೆಲ್ಗಳೇನಿದ್ದಾವೆ ಆ ಟಿ ಸೆಲ್ಗಳನ್ನು ಮಾರ್ಪಡಿಸುವ ಮೂಲಕ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಓಕೆ, ಸೊ ಇದನ್ನು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ DBT ಮತ್ತು ಬಿರಾಕ್ನ ಬೆಂಬಲದೊಂದಿಗೆ ಪ್ರಾರಂಭಿಸಿದೆ. ನೋಡಿ, ಯಾರು ಪ್ರಾರಂಭಿಸಿದ್ದಾರೆ ಇದು ನೆನಪಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 6ನೇ ಕ್ವಶನ್. ಭಾರತದ ಕೆಳಗಿನ ಯಾವ ಸಂಸ್ಥೆಯು ವಿಶ್ವದ ಅತಿದೊಡ್ಡ ವನ್ಯಜೀವಿ ಸಮೀಕ್ಷೆಯಾದ, ಗಮನಿಸಿ, ವಿಶ್ವದ ಅತಿದೊಡ್ಡ ವನ್ಯಜೀವಿ ಸಮೀಕ್ಷೆ, ಅದರ ಹೆಸರೇನು? IT ಅಂತ ಕರೀತಾರೆ. AITE ಅಂದರೆ ಅಖಿಲ ಭಾರತ ಹುಲಿ ಅಂದಾಜು. ನೋಡಿ, ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಇದೊಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆ ಆಗಿದೆ. ವಿಶ್ವದಲ್ಲೇ ಅತಿದೊಡ್ಡ ವೈಲ್ಡ್ ಲೈಫ್ ಸರ್ವೆ ಆಗಿದೆ ಇದು. ಇದನ್ನು ಈ ಸರ್ವೆಯನ್ನು ಯಾರು ನಡೆಸಲಿದ್ದಾರೆ? ಸೊ ಇದನ್ನು ನಡೆಸ್ತಕ್ಕಂಥವರು ಆಪ್ಷನ್ ನಂಬರ್ 3, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದನ್ನು ನಡೆಸುತ್ತದೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆ, ಹೌ ಇಂಡಿಯಾ ಕೌಂಟ್ ಇಟ್ಸ್ ಟೈಗರ್ಸ್. ಹೇಗೆ ಇಲ್ಲಿ ಟೈಗರ್ಗಳನ್ನು ಹಾಗಾದರೆ ಕೌಂಟ್ ಮಾಡ್ತಾ ಇದೆ? ಸೊ ನೋಡಿ, ಇದು ವಿಶ್ವದ ಅತಿದೊಡ್ಡ ಅತ್ಯಂತ ವಿಶಾಲವಾದ ವನ್ಯಜೀವಿ ಸಮೀಕ್ಷೆಯಾಗಿದೆ. 2022ರಲ್ಲಿ 3682ಕ್ಕೂ ಹೆಚ್ಚು ಹುಲಿಗಳು ಭಾರತದಲ್ಲಿ ದಾಖಲಾಗಿದ್ದು, ಇದು ಜಾಗತಿಕ ಕಾಡು ಜನಸಂಖ್ಯೆಯ ಸುಮಾರು 75% ದಟ್ಟಿಸಿದೆ. ಡೆಹ್ರಾಡೂನ್ನಲ್ಲಿರುವ WII ಅಂತ ಕರೀತಾರೆ, ಅಂದರೆ ಭಾರತೀಯ ವನ್ಯಜೀವಿ ಸಂಸ್ಥೆ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಸಮಗ್ರ ವರದಿಯನ್ನು ತಯಾರಿಸಲಿದೆ. ಸೊ ವರದಿಯ ಪರೀಕ್ಷೆ ಆಧಾರಗಳು ಏನೇನಿದೆ ನೋಡಿ, ಅಖಿಲ ಭಾರತ ಹುಲಿ ಅಂದಾಜು 20ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ 4 ಲಕ್ಷ ಚದುರ ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿದೆ. ನೋಡಿ, 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ 4 ಲಕ್ಷ ಚದುರ ಕಿಲೋಮೀಟರ್ವರೆಗೆ ಮುಖ್ಯವಾಗಿ ಈ ಸಮೀಕ್ಷೆ ನಡೆಯಲಿದೆ. ಈ ಸಮೀಕ್ಷೆಗಾಗಿ 60,000ಕ್ಕೂ ಹೆಚ್ಚು ಸಿಬ್ಬಂದಿಗಳು, 40,000 ಕ್ಯಾಮರಾ ಟ್ರಾಪ್ಗಳನ್ನು ನಿಯೋಜಿಸಲಾಗಿದೆ. 2022ರ ಜನಗಣತಿಯಲ್ಲಿ ಕರ್ನಾಟಕವು 563 ಹುಲಿಗಳನ್ನು ದಾಖಲಿಸಿದೆ. 2 ವರ್ಷದೊಳಗಿನ ಮರಿಗಳನ್ನು ಅಧಿಕೃತ ಹುಲಿ ಜನಸಂಖ್ಯೆಯಲ್ಲಿ ಎಣಿಸಲಾಗುವುದಿಲ್ಲ.
ಓಕೆ, ಇದನ್ನು ಗಮನಿಸಬೇಕು ನೀವು. ನೋಡಿ, 2 ವರ್ಷದೊಳಗಿನ ಮರಿಗಳನ್ನು ಅಧಿಕೃತ ಹುಲಿ ಜನಸಂಖ್ಯೆಯಲ್ಲಿ ಎಣಿಸಲಾಗುವುದಿಲ್ಲ. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಟೈಮ್ ಔಟ್ ಸಮೀಕ್ಷೆ ಇತ್ತೀಚೆಗೆ ಬಿಡುಗಡೆಯಾಗಿದೆ. ನೋಡಿ, ಟೈಮ್ ಔಟ್ ಸಮೀಕ್ಷೆ 2025ರ ವರದಿಯ ಪ್ರಕಾರ ಕೆಳಗಿನ ಯಾವ ಭಾರತೀಯ ನಗರವು ಏಷ್ಯಾದ ಅತ್ಯಂತ ಸಂತೋಷದಾಯಕ ನಗರವೆಂದು ಸ್ಥಾನ ಪಡೆದಿದೆ? ಸೊ ನೋಡಿ, ಸರಿಯಾದಂಥ ಉತ್ತರ ಮುಂಬೈ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್. ನೋಡಿ, ಮುಂಬೈ ಏನಿದೆ ಇದೀಗ ಏಷ್ಯಾದ ಅತ್ಯಂತ ಸಂತೋಷದಾಯಕ ನಗರ, ಏಸಿಯಸ್ ಹ್ಯಾಪಿಯೆಸ್ಟ್ ಸಿಟಿ ಟೈಮ್ಸ್ ಔಟ್ ಸಮೀಕ್ಷೆ ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಭಾರತದ ಒಂದು ನಗರವು ಈ ರೀತಿಯ ಸ್ಥಾನ ಪಡೆದುಕೊಂಡಿರತಕ್ಕಂಥದ್ದು ಏಷ್ಯಾ ಮಟ್ಟದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ದಿಸ್ ಇಂಡಿಯಾ ಸಿಟಿ ಹ್ಯಾಸ್ ಬಿನ್ ನೇಮ್ಡ್ ದ ಹ್ಯಾಪಿಯೆಸ್ಟ್ ಇನ್ ಏಸಿಯಾ. ಹಾಗಾದರೆ ಯಾವ ಸಿಟಿ ಅದು? ನೋಡಿ, ಏಷ್ಯಾದ ಪ್ರಮುಖ ನಗರಗಳಲ್ಲಿ 18,000ಕ್ಕೂ ಹೆಚ್ಚು ನಿವಾಸಿಗಳನ್ನು ಸಮೀಕ್ಷೆ ಮಾಡಿದ ಟೈಮ್ಸ್ ಔಟ್ ಸಿಟಿ ಲೈಫ್ ಇಂಡೆಕ್ಸ್ ಪ್ರಕಾರ 2025ರಲ್ಲಿ ಮುಂಬೈ ಏಷ್ಯಾದ ಅತ್ಯಂತ ಸಂತೋಷದಾಯಕ ನಗರವಾಗಿ ಸ್ಥಾನ ಪಡೆದಿದೆ. 2ನೇ ಸ್ಥಾನದಲ್ಲಿ ಬೀಜಿಂಗ್ ಇದೆ ಚೀನಾದ್ದು. 3ನೇ ಸ್ಥಾನದಲ್ಲಿ ಚೀನಾದ ಶಾಂಘೈ ಇದ್ದರೆ ಚಿಯಾಂಗ್ ಮಾಯ್ 4ನೇ ಸ್ಥಾನದಲ್ಲಿ, ಇದು ಕೂಡ ಚೀನಾದ್ದು. ಈ ನಗರಗಳಿಗಿಂತ ಮುಂಬೈ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಈ ಸಮೀಕ್ಷೆ ಅಲ್ಲಿನ ಜನರ ಸಂತೋಷ, ಆ ಜನರ ಸಮುದಾಯ ಬಾಂಧವ್ಯ, ಆ ಜನರ ಜೀವನ ಶೈಲಿ, ಅಲ್ಲಿನ ಜನರ ಬೀದಿ ಆಹಾರ ಸಂಸ್ಕೃತಿ ಮತ್ತು ರಾತ್ರಿ ಜೀವನ, ಸೊ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಈ ಅಂಕಗಳನ್ನು ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಓಕೆ, ಟೈಮ್ಸ್ ಔಟ್ ಸಿಟಿ ಲೈಫ್ ಇಂಡೆಕ್ಸ್ ನೋಡಿ, ಇದು UK ಮೂಲದ ಮಾಧ್ಯಮ ಮತ್ತು ಜೀವನ ಶೈಲಿ ಸಂಸ್ಥೆಯಾದ ಟೈಮ್ಸ್ ಔಟ್ ನಡೆಸುವ ವಾರ್ಷಿಕ ಜಾಗತಿಕ ಸಮೀಕ್ಷೆಯಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ ಮಲಬಾರ್ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಲು ಭಾರತೀಯ ನೌಕಾ ಹಡಗು INS ಸಹ್ಯಾದ್ರಿ ಭಾಗವಹಿಸಿದೆ. ಹಾಗಾದರೆ ಈ ವ್ಯಾಯಾಮ 2025ರಲ್ಲಿ ಎಲ್ಲಿ ನಡೀತಾ ಇದೆ? ನೋಡಿ, ಮಲಬಾರ್ ನ್ಯಾವಲ್ ಎಕ್ಸಸೈಸ್ 2025 ಎಲ್ಲಿ ನಡೀತಾ ಇದೆ ಅಂತ ಕೇಳ್ತಾರೆ. ಸೊ ಎಲ್ಲಿ ಅಂದರೆ ಗುವಾಮ್ನಲ್ಲಿ ನಡೀತಾ ಇದೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಎಕ್ಸಸೈಸ್ ಮಲಬಾರ್ 2025 ಅಟ್ ಗುವಾಮ್. ಸೊ ಗುವಾಮ್ನಲ್ಲಿ ನಡೀತಾ ಇದೆ. ಭಾರತದ INS ಸಹ್ಯಾದ್ರಿ ಇದಕ್ಕೆ ಭಾಗವಹಿಸಿದೆ. ನೋಡಿ, ಇದೊಂದು ಇಂಡಿಯನ್ ನ್ಯಾವಲ್ ಶಿಪ್ INS ಸಹ್ಯಾದ್ರಿ ಗುವಾಮ್ಗೆ ಭೇಟಿ ನೀಡಿದೆ. ನಾರ್ತನ್ ಪೆಸಿಫಿಕ್ ಫಾರ್ ಪಾರ್ಟಿಸಿಪೇಷನ್ ಇನ್ ದ ಮಲ್ಟಿ ಲ್ಯಾಟರಲ್ ಎಕ್ಸಸೈಸ್ ಮಲಬಾರ್ 2025. ಇದೊಂದು ಮಲ್ಟಿಲ್ಯಾಟರಲ್ ಎಕ್ಸಸೈಸ್ ಆಗಿದೆ. ಮಲಬಾರ್ ಗಮನಿಸಬಹುದು, INS ಸಹ್ಯಾದ್ರಿ ಗುವಾಮ್ಗೆ ಭೇಟಿ ನೀಡಿದೆ. ಮಲಬಾರ್ ವ್ಯಾಯಾಮದ ಬಗ್ಗೆ ನೋಡಿ, ಇದು ಕ್ವಾಡ್ ಚೌಕಟ್ಟಿನ, ನೋಡಿ ಕ್ವಾಡ್ ರಾಷ್ಟ್ರಗಳ ಅಡಿಯಲ್ಲಿ, ಕ್ವಾಡ್ ರಾಷ್ಟ್ರಗಳು ಭಾರತ, ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಆಸ್ಟ್ರೇಲಿಯಾ ಈ ರಾಷ್ಟ್ರಗಳನ್ನು ಒಳಗೊಂಡಂತಹ ಬಹುಪಕ್ಷೀಯ ನೌಕಾ ಕವಾಯತಿಯು ಮಲಬಾರ್ ವ್ಯಾಯಾಮವಾಗಿದೆ. ಇಂಡೋ ಪೆಸಿಫಿಕ್ನಲ್ಲಿ ಜಂಟಿ ಕಡಲ ಸಮನ್ವಯ, ಪರಸ್ಪರ ಕಾರ್ಯಸಾಧ್ಯತೆ ಗಮನಿಸಬಹುದು. ಇಂಡೋ ಪೆಸಿಫಿಕ್ ವಲಯ ಏನಿದೆ, ಸೊ ಈ ಇಂಡೋ ಪೆಸಿಫಿಕ್ ವಲಯದಲ್ಲಿ ಜಂಟಿಯಾಗಿ ಕಡಲದ ಸಮನ್ವಯ, ಪರಸ್ಪರ ಕಾರ್ಯಸಾಧ್ಯತೆಗಳು, ಪರಸ್ಪರ ಕಾರ್ಯಾಚರಣೆಯ ಸಿದ್ಧತೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ವ್ಯಾಯಾಮ ಹೊಂದಿದೆ. ಮುಖ್ಯವಾಗಿ ಗುವಾಮ್ನ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ಅಸಂಘಟಿತ US ಪ್ರದೇಶ. ನೋಡಿ, ಗುವಾಮ್ ಎಂಬತಕ್ಕಂಥ ಸ್ಥಳ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಅಮೇರಿಕಾ. ಇಲ್ಲಿ ಮಾಹಿತಿ ಇದೆ. ಮುಖ್ಯವಾಗಿ ಇದು ಗುವಾಮ್ ಏನಿದೆ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರತಕ್ಕಂಥ ಒಂದು USನ ಪ್ರದೇಶ. ಇದು ಫಿಲಿಪೈನ್ಸ್ ಮತ್ತು ಹವಾಯಿ ದ್ವೀಪಗಳೇನಿದ್ದಾವೆ ಇದರ ನಡುವೆ ಗುವಾಮ್ ಕಂಡುಬರುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. 2025ರ ರಾಷ್ಟ್ರೀಯ ಜಲಾನಯನ ಸಮ್ಮೇಳನ, ನ್ಯಾಷನಲ್ ವಾಟರ್ ಶೀಡ್ ಕಾನ್ಫರೆನ್ಸ್ ಅಂತ ಕರೀತಾರೆ, ಯಾವ ರಾಜ್ಯ ಆಯೋಜಿಸಿದೆ ಅಂತ ಕೇಳಿದರೆ ಆಂಧ್ರ ಪ್ರದೇಶ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ ಕೂಡ. ನ್ಯಾಷನಲ್ ವಾಟರ್ ಶೀಡ್ ಕಾನ್ಫರೆನ್ಸ್ 2025 ಆಂಧ್ರ ಪ್ರದೇಶದಲ್ಲಿ ನಡೆಯಲಿದೆ.
ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿರುವ ಭೂ ಸಂಪನ್ಮೂಲ ಇಲಾಖೆ ಆಂಧ್ರ ಪ್ರದೇಶ ಸರ್ಕಾರದ ಬೆಂಬಲದೊಂದಿಗೆ ಇದೇ ನವೆಂಬರ್ 10 ಮತ್ತು 11ರವರೆಗೆ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ರಾಷ್ಟ್ರೀಯ ಜಲಾನಯನ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ನೆಕ್ಸ್ಟ್ 10ನೇ ಕ್ವೆಶ್ಚನ್ ಗಮನಿಸಿ. ಭಾರತ ಮತ್ತು ಯುನೆಸ್ಕೋ ಜಂಟಿಯಾಗಿ ಕೆಳಗಿನ ಯಾವ ದೇಶಕ್ಕಾಗಿ TVET ಉಪಕ್ರಮವನ್ನು ಪ್ರಾರಂಭಿಸಿದೆ? ಏನಿದು TVET ಇನಿಷಿಯೇಟಿವ್? ಯಾವ ದೇಶಕ್ಕಾಗಿ? ನೋಡಿ, ಯುನೆಸ್ಕೋ ವಿಶ್ವದ ಅತ್ಯುನ್ನತ ಸಂಸ್ಥೆ ಇದು. ಯುನೆಸ್ಕೋದೊಂದಿಗೆ ಭಾರತ ಜಂಟಿಯಾಗಿ ಒಂದು ರಾಷ್ಟ್ರಕ್ಕೆ TVET ಇನಿಷಿಯೇಟಿವ್ ಪ್ರಾರಂಭಿಸಿದೆ. ಹಾಗಾದರೆ ಯಾವ ಆ ರಾಷ್ಟ್ರ? ಸೌತ್ ಸುಡಾನ್. ಸೌತ್ ಸುಡಾನ್ನಲ್ಲಿ ಗಮನಿಸಬಹುದು, ಕಿರಿಯ ವಯಸ್ಸಿನ 73% ಜನಸಂಖ್ಯೆ ಇದೆ. ಕಿರಿಯ ವಯಸ್ಸಿನಂದರೆ ಯುವಕರ ಜನಸಂಖ್ಯೆ ಅಲ್ಲಿ ಮುದುಕರ ಜನಸಂಖ್ಯೆಗಿಂತಲೂ ದುಪ್ಪಟ್ಟಿದೆ. ಸರಿಸುಮಾರು 100ರಲ್ಲಿ 73% ಜನಸಂಖ್ಯೆ ಅತ್ಯಂತ ಕಿರಿಯ ಯುವಕರಿದ್ದಾರೆ ಸೌತ್ ಸುಡಾನ್ನಲ್ಲಿ. ಅವರಿಗೆ ಉದ್ಯೋಗದ ಕೊರತೆ ಇದೆ, ಉದ್ಯೋಗ ಸಿಗ್ತಾ ಇಲ್ಲ, ಬಡತನ ಜಾಸ್ತಿ. ಆ ಕಾರಣಕ್ಕಾಗಿ TVET ಉಪಕ್ರಮದ ಮೂಲಕ ತರಬೇತಿಗಳನ್ನು ನೀಡಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವ ಉದ್ದೇಶವನ್ನು ಇದೀಗ ಭಾರತ ಮತ್ತು ಯುನೆಸ್ಕೋ ಜಂಟಿಯಾಗಿ ಈ ಉಪಕ್ರಮವನ್ನು ಅಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಸೊ ಗಮನಿಸಿ, ಯುನೆಸ್ಕೋ ಆ್ಯಂಡ್ ಇಂಡಿಯಾ ಸೌತ್ ಸುಡಾನ್ ಲಾಂಚ್ ಟ್ರಾನ್ಸ್ಫಾರ್ಮೇಟಿವ್ TVET ಇನಿಷಿಯೇಟಿವ್. ಹಾಗಾದರೆ TVET ಫುಲ್ ಫಾರ್ಮ್ ನಿಮಗೆ ಕೇಳಬಹುದು. ಇದನ್ನು ಕೂಡ ನೆನಪಿಟ್ಕೊಳ್ಳಿ. TVET ಫುಲ್ ಫಾರ್ಮ್ ಏನಂದರೆ ಟೆಕ್ನಿಕಲ್ ಆ್ಯಂಡ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತ ಕರೆದ. ನೋಡಿ, ತಂತ್ರಜ್ಞಾನ ಮತ್ತು ಶಿಕ್ಷಣ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್, ವೊಕೇಶನಲ್ ಎಜುಕೇಷನ್ ಟ್ರೈನಿಂಗನ್ನು ನೀಡುವ ಉದ್ದೇಶದಿಂದಾಗಿ ಭಾರತದ ಸೌತ್ ಕೋಆಪರೇಷನ್, ನೋಡಿ ಸೌತ್ ಕೋಆಪರೇಷನ್, ಇದನ್ನು SSC ಅಂತ ಕರೀತಾರೆ. ಇದು ಭಾರತದ ಅಜೆಂಡಾ. ಇದರ ಅಜೆಂಡಾದೊಂದಿಗೆ ಯುನೆಸ್ಕೋ ಪಾರ್ಟ್ನರ್ನೊಂದಿಗೆ ಸೌತ್ ಸುಡಾನ್ಗಾಗಿ ಇದನ್ನು ಭಾರತ ಪ್ರಾರಂಭಿಸಿದೆ. ಓಕೆ, ಸೊ ಗಮನಿಸಬಹುದು ನೀವು. ಭಾರತದ ವಿಶಾಲವಾದಂತಹ ದಕ್ಷಿಣ ಸಹಕಾರದ ಕಾರ್ಯಸೂಚಿಯ ಭಾಗವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯನ್ನು ಅಂದರೆ TVET ಫುಲ್ ಫಾರ್ಮ್ ಬಲಪಡಿಸಲು ದಕ್ಷಿಣ ಸುಡಾನ್ಗೆ ಭಾರತ ಮತ್ತು ಯುನೆಸ್ಕೋದ ಹೊಸ ಪಾಲುದಾರಿಕೆ ಇದು. ದಕ್ಷಿಣ ಸುಡಾನ್ ವಿಶ್ವದ ಅತ್ಯಂತ ಕಿರಿಯ ಜನಸಂಖ್ಯೆಯನ್ನು ಹೊಂದಿರುವ ದೇಶ. 73%ಗಿಂತ ಹೆಚ್ಚು ಜನರು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಇಲ್ಲಿ ಉದ್ಯೋಗದ ಕೊರತೆ ಇರುವ ಇಲ್ಲಿ ತರಬೇತಿಯ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಈ ಉಪಕ್ರಮ ಹೊಂದಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. 1ನೇ ಕ್ವೆಶ್ಚನ್ ನೋಡಿ, ಜೇಮ್ಸ್ ವ್ಯಾಟ್ಸನ್ ರವರ ಸಂಶೋಧನೆಗಾಗಿ ಯಾವ ವರ್ಷದಲ್ಲಿ ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? 2ನೇದು, 2025ರಲ್ಲಿ ಬ್ರೆಜಿಲ್ನ ಬೆಲೆಮ್ನಲ್ಲಿ ನಡೆಯಲಿರುವ COP30ನ ಥೀಮ್ ಏನು? ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಓಕೆ, ಸೊ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇದು. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.